ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಇನ್ವರ್ಟರ್ಗೆ ಸೌರ ಫಲಕವನ್ನು ಹೇಗೆ ಸಂಪರ್ಕಿಸುವುದು ಮತ್ತು ಲೋಡನ್ನು ಚಲಾಯಿಸುವುದು ಹೇಗೆ ಎಂದು ತಿಳಿಯೋಣ. ಈ ವಿಡಿಯೋವನ್ನು 2 ಭಾಗಗಳಾಗಿ ವಿಭಜಿಸಲಾಗಿದೆ. ಭಾಗ 1 ಸೌರ ಫಲಕದ ಪರೀಕ್ಷೆ, ಬ್ಯಾಟರಿ, ಚಾರ್ಜ್ ನಿಯಂತ್ರಕ ಮತ್ತು ಪವರ್ ಇನ್ವರ್ಟರ್ಗೆ ಸಂಪರ್ಕಪಡಿಸುವುದು ಮತ್ತು ಭಾಗ 2ರಲ್ಲಿ ವಿಶ್ರಾಂತಿ ಪಡೆಯುತ್ತದೆ. ಈ ವಿಡಿಯೋದ ಕೊನೆಯಲ್ಲಿ ನೀವು ಸೌರ ಫಲಕವನ್ನು ಪರೀಕ್ಷಿಸುವುದು ಹೇಗೆ, ಚಾರ್ಜ್ ನಿಯಂತ್ರಣಕ್ಕೆ ಬ್ಯಾಟರಿಯನ್ನು ಹೇಗೆ ಸಂಪರ್ಕಪಡಿಸುವುದು, ಬ್ಯಾಟರಿಗೆ ಪವರ್ ಇನ್ವರ್ಟರ್ ಅನ್ನು ಹೇಗೆ ಸಂಪರ್ಕಿಸುವುದು, ಸೌರ ಫಲಕವನ್ನು ಚಾರ್ಜ್ ನಿಯಂತ್ರಣಕ್ಕೆ ಹೇಗೆ ಸಂಪರ್ಕಿಸುವುದು ಎಂದು ತಿಳಿಯುತ್ತೀರಿ. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಟೂಲ್ಸ್, ಇಕ್ವಿಪ್ಮೆಂಟ್ಸ್, ಮಟೀರಿಯಲ್ ಅನ್ನು ನಾವು ಸಂಗ್ರಹಿಸೋಣ. ಟ್ರೈನೀಸ್ ಟೂಲ್ ಕಿಟ್, ಡಿಜಿಟಲ್ ಮಲ್ಟಿಮೀಟರ್ ವಿತ್ ಪ್ರೋಬ್ಸ್, ಮೂವಿಂಗ್ ಕಾಯಿಲ್ ಆಮ್ಮೀಟರ್ 0 ದಿಂದ 15, ಸೋಲಾರ್ ಚಾರ್ಜ್ ನಿಯಂತ್ರಕ ಟೈಪ್ PWM, ಸಿಸ್ಟಮ್ ವೋಲ್ಟೇಜ್ 12 ರಿಂದ 24 ವೋಲ್ಟ್, ಮ್ಯಾಕ್ಸಿಮಮ್ ಔಟ್ಪುಟ್ ಕರೆಂಟ್ 50 ಆಂಪ್ಸ್, ಬಳಕೆದಾರರ ಕೈಪಿಡಿಯೊಂದಿಗೆ ಪವರ್ ಇನ್ವರ್ಟರ್, ಔಟ್ಪುಟ್ ಪವರ್ 300 ವ್ಯಾಟ್ಗಳು, ಇನ್ಪುಟ್ 12 ವೋಲ್ಟ್ಗಳು DC, ಔಟ್ಪುಟ್ 200 ವೋಲ್ಟ್ AC, ಕೈಪಿಡಿಯೊಂದಿಗೆ ಸೌರ ಫಲಕ 12 ವೋಲ್ಟ್ 100 ವ್ಯಾಟ್, ಬ್ಯಾಟರಿ 12 ವೋಲ್ಟ್ 10 ಆಂಪಿಯರ್ ಗಂಟೆ, AC ಲ್ಯಾಂಪ್ ಲೋಡ್ 240 ವೋಲ್ಟ್ಗಳು, ಹೋಲ್ಡರ್ಗಳು ಮತ್ತು ಸಂಪರ್ಕಿಸುವ ತಂತಿಗಳೊಂದಿಗೆ 100 ವ್ಯಾಟ್ಗಳು, SPST ಸ್ವಿಚ್ 6 ಆಂಪ್ಸ್ 250 ವೋಲ್ಟ್, DC ಸರ್ಕ್ಯೂಟ್ ಬ್ರೇಕರ್ಮ್ 2 ಪೋಲ್ 12 ರಿಂದ 250 ವೋಲ್ಟ್, ಸಂಪರ್ಕಿಸುವ ತಂತಿಗಳು 6 ಚದರ ಮಿಲಿಮೀಟರ್ ಕೆಂಪು ಮತ್ತು ಕಪ್ಪು ಪ್ರತಿ 1 ಮೀಟರ್, 1.5 ಚದರ ಮಿಲಿಮೀಟರ್ ಕೆಂಪು ಮತ್ತು ಕಪ್ಪು ಪ್ರತಿ 1 ಮೀಟರ್, ಲೆಗ್ ಟರ್ಮಿನಲ್ಗಳು ರಿಂಗ್ ಪ್ರಕಾರ 6 ಚದರ ಮಿಲಿಮೀಟರ್ ಮತ್ತು 1.5 ಮಿಲಿಮೀಟರ್ಗಳು. ಸುರಕ್ಷತಾ ಮುನ್ನೆಚ್ಚರಿಕೆಗಳು. ಸೌರ ಫಲಕಗಳು ಮತ್ತು ಬ್ಯಾಟರಿಗಳನ್ನು ಸಂಪರ್ಕಿಸುವಾಗ ಗಮನಿಸಿ. ಫೋಟೋ ವೋಲ್ಟಾಯಿಕ್ ಫಲಕಗಳು ಬೆಳಕಿಗೆ ಒಡ್ಡಿಕೊಂಡಾಗ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತವೆ. ಆದ್ದರಿಂದ ಆಘಾತಗಳನ್ನು ತಪ್ಪಿಸಲು ಸಹಾಯ ಮಾಡಲು ರೆಕಮೆಂಡೆಡ್ ಸೌರ ಫಲಕದ ಮುಂಭಾಗವನ್ನು ಮುಚ್ಚಲು ಸೂಚಿಸಲಾಗುತ್ತದೆ. ಹೆಚ್ಚಿನ ವೋಲ್ಟ್ ಪ್ಯಾನೆಲ್ಗಳಿಗೆ ಇದು ಮುಖ್ಯವಾಗಿದೆ. ಓಪನ್ ಸರ್ಕ್ಯೂಟ್ ಪರೀಕ್ಷೆ. ಬ್ಯಾಟರಿ ಮತ್ತು ಚಾರ್ಜ್ ನಿಯಂತ್ರಕದಿಂದ ಸೌರ ಫಲಕವನ್ನು ಸಂಪೂರ್ಣವಾಗಿ ಸಂಪರ್ಕ ಕಡಿತಗೊಳಿಸಿ. ಸೌರ ಫಲಕವನ್ನು ಸೂರ್ಯನ ಕಡೆಗೆ ಅಥವಾ ಯಾವುದೇ ಬೆಳಕಿನ ಮೂಲದ ಕಡೆಗೆ ಇರಿಸಿ. 20 ವೋಲ್ಟೇಜ್ ರೇಂಜ್ DC ವೋಲ್ಟೇಜ್ ಅನ್ನು ಅಳೆಯಲು ಡಿಜಿಟಲ್ ಮಲ್ಟಿಮೀಟರ್ ಅನ್ನು ಹೊಂದಿಸಿ. ಹಿಂಭಾಗದಲ್ಲಿನ ಸೌರ ಫಲಕದ ಧನಾತ್ಮಕ ಮತ್ತು ಋಣಾತ್ಮಕ ಟರ್ಮಿನಲ್ಗಳನ್ನು ಗುರುತಿಸಿ. ಸಾಮಾನ್ಯವಾಗಿ ತೋರಿಸಿರುವಂತೆ ಧನಾತ್ಮಕ ಮತ್ತು ಋಣಾತ್ಮಕ ಚಿಹ್ನೆಗಳೊಂದಿಗೆ ಸೂಚಿಸಲಾಗುತ್ತದೆ. ಮಲ್ಟಿಮೀಟರ್ನ ಧನಾತ್ಮಕ ತನಿಖೆಯನ್ನು ಸೌರ ಫಲಕದ ಧನಾತ್ಮಕ ಟರ್ಮಿನಲ್ನಲ್ಲಿ ಇರಿಸಿ. ಅದೇ ರೀತಿ ಮಲ್ಟಿಮೀಟರ್ನ ಋಣಾತ್ಮಕ ತನಿಖೆಯನ್ನು ಸೌರ ಫಲಕದ ಋಣಾತ್ಮಕ ಟರ್ಮಿನಲ್ನಲ್ಲಿ ಇರಿಸಿ. ಸೌರ ಫಲಕದ ತೆರೆದ ಸರ್ಕ್ಯೂಟ್ ವೋಲ್ಟೇಜ್ ಅನ್ನು ಅಳೆಯಿರಿ. ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಸೌರ ಫಲಕಕ್ಕೆ ಯಾವುದೇ ಲೋಡ್ ಸಂಪರ್ಕವಿಲ್ಲದಿದ್ದಾಗ ಉತ್ಪಾದಿಸಬಹುದಾದ ಗರಿಷ್ಠ ವೋಲ್ಟೇಜ್ ಆಗಿದೆ. ಮಲ್ಟಿಮೀಟರ್ನಲ್ಲಿ ಪ್ರದರ್ಶಿಸಲಾದ ವೋಲ್ಟೇಜ್ ರೀಡಿಂಗ್ ಅನ್ನು ಗಮನಿಸಿ. ಇದು ಸೌರ ಫಲಕದ ಮುಕ್ತ ಸರ್ಕ್ಯೂಟ್ ವೋಲ್ಟೇಜ್ ಆಗಿದೆ. ಮಾಪನ ವೋಲ್ಟೇಜ್ ಅನ್ನು ಸೌರ ಫಲಕದ ರೇಟ್ ಮಾಡಲಾದ ಅಥವಾ ನಿರೀಕ್ಷಿತ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ನೊಂದಿಗೆ ಹೋಲಿಕೆ ಮಾಡಿ. ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್. ಚಾರ್ಜ್ ನಿಯಂತ್ರಕದಿಂದ ಸೌರ ಫಲಕವನ್ನು ಸಂಪರ್ಕ ಕಡಿತಗೊಳಿಸಿ. ಸೌರ ಫಲಕವನ್ನು ಸೂರ್ಯ ಅಥವಾ ಬೆಳಕಿನ ಮೂಲದ ಕಡೆಗೆ ಇರಿಸಿ. ಸೌರ ಫಲಕದಿಂದ ಉತ್ಪತ್ತಿಯಾಗುವ ಪ್ರವಾಹವನ್ನು ಅಳೆಯಲು ಸೂಕ್ತವಾದ ಶ್ರೇಣಿಯೊಂದಿಗೆ ಚಲಿಸುವ ಕಾಯಿಲ್ ಆಮ್ಮೀಟರ್ ಅನ್ನು ಜೋಡಿಸಿ. ಗಮನಿಸಿ, ಪ್ರಸ್ತುತವನ್ನು ಅಳೆಯಲು ಸೌರ ಫಲಕ ಮತ್ತು ಚಾರ್ಜ್ ನಿಯಂತ್ರಕದ ನಡುವೆ ಸರಣಿಯಲ್ಲಿ ಆಮ್ಮೀಟರ್ ಅನ್ನು ಸಂಪರ್ಕಿಸಿ. ಅಂದರೆ ಸೌರ ಫಲಕದಿಂದ ಬ್ಯಾಟರಿಗೆ ಹೋಗುವ ದಾರಿಯಲ್ಲಿ ವಿದ್ಯುತ್ ಪ್ರವಾಹ ಮಾಪಕದ ಮೂಲಕ ಹರಿಯುತ್ತದೆ ಅಥವಾ ಚಾರ್ಜ್ ಕಂಟ್ರೋಲರ್ ಮೂಲಕ ಲೋಡ್ ಆಗುತ್ತದೆ. ಸೋಲಾರ್ ಪ್ಯಾನೆಲ್ನ ಸಂಪರ್ಕ ಕಡಿತಗೊಂಡಾಗ ಧನಾತ್ಮಕ ಟರ್ಮಿನಲ್ ಅನ್ನು
ಆಮ್ಮೀಟರ್ನ ಧನಾತ್ಮಕ ಟರ್ಮಿನಲ್ಗೆ ಸಂಪರ್ಕಪಡಿಸಿ. ಈಗ ಆಮ್ಮೀಟರ್ನ ಋಣಾತ್ಮಕ ಟರ್ಮಿನಲ್ ಅನ್ನು ಚಾರ್ಜ್ ಕಂಟ್ರೋಲರ್ ಧನಾತ್ಮಕ ಟರ್ಮಿನಲ್ಗೆ ಸಂಪರ್ಕಪಡಿಸಿ. ಈ ಸಂಪರ್ಕವು ಆಮ್ಮೀಟರ್ ಅನ್ನು ಸೌರ ಫಲಕ ಮತ್ತು ಚಾರ್ಜ್ ನಿಯಂತ್ರಕದೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಲು ಸಹಾಯ ಮಾಡುತ್ತದೆ. ಅದು ಆಮ್ಮೀಟರ್ನ ಧನಾತ್ಮಕ ಸೀಸವನ್ನು ಪ್ಯಾನೆಲ್ನಲ್ಲಿರುವ ಧನಾತ್ಮಕಕ್ಕೆ ಮತ್ತು ಆಮ್ಮೀಟರ್ನ ಋಣಾತ್ಮಕ ಸೀಸವನ್ನು ಚಾರ್ಜ್ ನಿಯಂತ್ರಕದ ಮೂಲಕ ಲೋಡ್ಗೆ ಸಂಪರ್ಕಿಸುತ್ತದೆ. ಚಾರ್ಜ್ ನಿಯಂತ್ರಕದಲ್ಲಿ ಸೌರ ಫಲಕದ ಧನಾತ್ಮಕ ಟರ್ಮಿನಲ್. ಆಮ್ಮೀಟರ್ ಅನ್ನು ಸರಣಿಯಲ್ಲಿ ಜೋಡಿಸಿದ ನಂತರ ಅದು ಸರ್ಕ್ಯೂಟ್ ಮೂಲಕ ಹರಿಯುವ ಪ್ರವಾಹವನ್ನು ಅಳೆಯುತ್ತದೆ. ಆಮ್ಮೀಟರ್ನಲ್ಲಿ ಪ್ರದರ್ಶಿಸಲಾದ ರೀಡಿಂಗ್ ಪ್ರಸ್ತುತ ಸೂರ್ಯನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಸೌರ ಫಲಕದ ಶಾರ್ಟ್ ಸರ್ಕ್ಯೂಟ್ ಅನ್ನು ಪ್ರತಿನಿಧಿಸುತ್ತದೆ. ಡಿಜಿಟಲ್ ಮಲ್ಟಿಮೀಟರ್ನಲ್ಲಿ ಪ್ರದರ್ಶಿಸುವ ರೀಡಿಂಗ್ಗಳನ್ನು ರೆಕಾರ್ಡ್ ಮಾಡಿ. ಆಮ್ಮೀಟರ್ನಲ್ಲಿ ಪ್ರದರ್ಶಿಸುವ ರೀಡಿಂಗ್ಗಳನ್ನು ಗಮನಿಸಿ. ಅಳತೆ ಮಾಡಿದ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಮತ್ತು ಪ್ರಸ್ತುತ ಮೌಲ್ಯಗಳು ಕ್ರಮವಾಗಿ 12 ವೋಲ್ಟ್ ಮತ್ತು 5 ಆಂಪ್ಸ್ ಆಗಿರುತ್ತವೆ. ಆದ್ದರಿಂದ ವೋಲ್ಟೇಜ್ ಮತ್ತು ಪ್ರಸ್ತುತ ಮೌಲ್ಯಗಳನ್ನು ಗುಣಿಸಿದಾಗ ವಿದ್ಯುತ್ 72 ವ್ಯಾಟ್ ಆಗುತ್ತದೆ. ಚಾರ್ಜ್ ಕಂಟ್ರೋಲರ್ಗೆ ಬ್ಯಾಟರಿಯನ್ನು ಕನೆಕ್ಟ್ ಮಾಡುವುದು. ಸುರಕ್ಷತಾ ಮುನ್ನೆಚ್ಚರಿಕೆಗಳು. ನೀವು ಬ್ಯಾಟರಿಯ ಧನಾತ್ಮಕ ಟರ್ಮಿನಲ್ ಅನ್ನು ಚಾರ್ಜ್ ಕಂಟ್ರೋಲರ್ನೊಂದಿಗೆ ಧನಾತ್ಮಕ ಟರ್ಮಿನಲ್ನೊಂದಿಗೆ ಹೊಂದಿಸುತ್ತೀರಿ ಮತ್ತು ಋಣಾತ್ಮಕ ಟರ್ಮಿನಲ್ಗಳಿಗೆ ಅದೇ ರೀತಿ ಹೊಂದಿಸುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಧ್ರುವೀಯತೆಯನ್ನು ಹಿಮ್ಮೆಟ್ಟಿಸುವುದು ಉಪಕರಣವನ್ನು ಹಾನಿಗೊಳಿಸುತ್ತದೆ. ಚಾರ್ಜ್ ನಿಯಂತ್ರಕದಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಚಿಹ್ನೆಯೊಂದಿಗೆ ಬ್ಯಾಟರಿ ಟರ್ಮಿನಲ್ಗಳನ್ನು ಗುರುತಿಸಿ. ಚಾರ್ಜ್ ನಿಯಂತ್ರಕವು ಸಾಮಾನ್ಯ ಸಂಪರ್ಕಕ್ಕಾಗಿ ಲೇಬಲ್ ಮಾಡಿದ ಟರ್ಮಿನಲ್ಗಳನ್ನು ಹೊಂದಿದೆ. ಬ್ಯಾಟರಿ, ಸೌರಫಲಕ ಅಥವಾ ಇತರೆ ವಿದ್ಯುತ್ ಮೂಲ ಮತ್ತು ಲೋಡ್ಗಾಗಿ ಟರ್ಮಿನಲ್ಗಳು ಇರಬೇಕು. ಬ್ಯಾಟರಿಯ ಧನಾತ್ಮಕ ಟರ್ಮಿನಲ್ ಅನ್ನು ಚಾರ್ಜ್ ಕಂಟ್ರೋಲರ್ನ ಧನಾತ್ಮಕ ಟರ್ಮಿನಲ್ಗೆ ಸಂಪರ್ಕಿಸಿ. ಬ್ಯಾಟರಿಯ ಋಣಾತ್ಮಕ ಟರ್ಮಿನಲ್ ಅನ್ನು ಚಾರ್ಜ್ ಕಂಟ್ರೋಲರ್ನ ಋಣಾತ್ಮಕ ಟರ್ಮಿನಲ್ಗೆ ಸಂಪರ್ಕಿಸಿ. ಬ್ಯಾಟರಿಗೆ ಪವರ್ ಇನ್ವರ್ಟರ್ ಅನ್ನು ಸಂಪರ್ಕಿಸಲಾಗುತ್ತಿದೆ. ಧನಾತ್ಮಕ ಮತ್ತು ಋಣಾತ್ಮಕ ಚಿಹ್ನೆಗಳು ಮತ್ತು ಕೆಂಪು ಮತ್ತು ಕಪ್ಪು ಟರ್ಮಿನಲ್ಗಳೊಂದಿಗೆ ಕ್ರಮವಾಗಿ ಧನಾತ್ಮಕ ಮತ್ತು ಋಣಾತ್ಮಕವಾಗಿ ವಿದ್ಯುತ್ ಟರ್ಮಿನಲ್ನಲ್ಲಿ ಬ್ಯಾಟರಿ ಟರ್ಮಿನಲ್ಗಳನ್ನು ಗುರುತಿಸಿ. ಡಿಸಿ ಸರ್ಕ್ಯೂಟ್ ಬ್ರೇಕರ್ನ ಇನ್ಪುಟ್ಗೆ ಬ್ಯಾಟರಿಯ ಧನಾತ್ಮಕ ಟರ್ಮಿನಲ್ ಮತ್ತು ಋಣಾತ್ಮಕ ಟರ್ಮಿನಲ್ಗಳನ್ನು ಸಂಪರ್ಕಿಸಿ. ಬ್ಯಾಟರಿಯ ಧನಾತ್ಮಕ ಮತ್ತು ಋಣಾತ್ಮಕ ಟರ್ಮಿನಲ್ಗಳಂತೆ ಇನ್ವರ್ಟರ್ನ ಧನಾತ್ಮಕ ಮತ್ತು ಋಣಾತ್ಮಕ ಟರ್ಮಿನಲ್ಗಳಂತಹ ಸರಿಯಾದ ಧ್ರುವೀಯತೆಗಳೊಂದಿಗೆ ವಿದ್ಯುತ್ ಇನ್ವರ್ಟರ್ ಡಿಸಿ ಸರ್ಕ್ಯೂಟ್ ಬ್ರೇಕರ್ನ ಔಟ್ಪುಟ್ ಸೈಡ್ ಸಂಪರ್ಕಿಸಿ. ಸೌರ ಫಲಕವನ್ನು ಚಾರ್ಜ್ ನಿಯಂತ್ರಕಕ್ಕೆ ಸಂಪರ್ಕಿಸಲಾಗುತ್ತಿದೆ. ಸುರಕ್ಷತಾ ಮುನ್ನೆಚ್ಚರಿಕೆಗಳು. ಸೌರ ಫಲಕಗಳು ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ವಿದ್ಯುತ್ ಉತ್ಪಾದಿಸುತ್ತವೆ. ಸೌರ ಫಲಕಗಳ ಟರ್ಮಿನಲ್ಗಳು ಈ ವಿದ್ಯುತ್ ಪ್ರವಾಹವನ್ನು ಒಯ್ಯುತ್ತವೆ ಮತ್ತು ಅವುಗಳ ಸಂಪರ್ಕಕ್ಕೆ ಬರುವುದು ವಿದ್ಯುತ್ ಆಘಾತಕ್ಕೆ ಕಾರಣವಾಗಬಹುದು. ಧನಾತ್ಮಕ ಮತ್ತು ಋಣಾತ್ಮಕ ಚಿಹ್ನೆಗಳೊಂದಿಗೆ ಸೌರ ಫಲಕವನ್ನು ಸಂಪರ್ಕಿಸಲು ಚಾರ್ಜ್ ನಿಯಂತ್ರಕದಲ್ಲಿ ಟರ್ಮಿನಲ್ಗಳನ್ನು ಗುರುತಿಸಿ. ಸೌರ ಫಲಕದಿಂದ ಧನಾತ್ಮಕ ತಂತಿಯನ್ನು ಚಾರ್ಜ್ ನಿಯಂತ್ರಕದಲ್ಲಿನ ಧನಾತ್ಮಕ ಟರ್ಮಿನಲ್ಗೆ ಸಂಪರ್ಕಿಸಿ. ಅಂತೆಯೇ ಸೋಲಾರ್ ಪ್ಯಾನಲ್ನಿಂದ ಚಾರ್ಜ್ ನಿಯಂತ್ರಕದಲ್ಲಿನ ಋಣಾತ್ಮಕ ಟರ್ಮಿನಲ್ಗೆ ಸಂಪರ್ಕಿಸಿ. ಯಾವುದೇ ಸಡಿಲವಾದ ಸಂಪರ್ಕಗಳನ್ನು ತಡೆಗಟ್ಟಲು ಸ್ಕ್ರೂಗಳು ಅಥವಾ ಬೋಲ್ಟ್ಗಳನ್ನು ಸುರಕ್ಷಿತವಾಗಿ ಬಿಗಿಗೊಳಿಸಿ. ಈ ವಿಡಿಯೋದಲ್ಲಿ ನಾವು ಸೋಲಾರ್ ಪ್ಯಾನೆಲ್ ಅನ್ನು ಪರೀಕ್ಷಿಸಲಾಗಿದೆ. ಚಾರ್ಜ್ ಕಂಟ್ರೋಲರ್ ಬ್ಯಾಟರಿಯನ್ನು ಸಂಪರ್ಕಿಸಲಾಗಿದೆ. ಬ್ಯಾಟರಿಗೆ ಪವರ್ ಇನ್ವರ್ಟರ್ ಅನ್ನು ಸಂಪರ್ಕಿಸಲಾಗಿದೆ. ಸೋಲಾರ್ ಪ್ಯಾನೆಲ್ ಅನ್ನು ಚಾರ್ಜ್ ಕಂಟ್ರೋಲರ್ಗೆ ಸಂಪರ್ಕಿಸಲಾಗಿದೆ. ಇದು ಭಾಗ 1 ಅನ್ನು ಮುಕ್ತಾಯಗೊಳಿಸುತ್ತದೆ. ಭಾಗ 2ರಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.